ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3 ಮೊಟ್ಟೆಯಿಂದ ಮಾಡುವಂತಹ ಸಿಂಪಲ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಹಾಗಾದರೆ ತಡ ಮಾಡದೆ ರೆಸಿಪಿ ಚೆಕ್ ಮಾಡೋಣ. ಈ ಎಗ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡಿ, ಒಂದು ಸಣ್ಣ ಬೌಲ್ನ ತಗೊಂಡು ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಆಪ್ಷನಲ್ ಆಗಿ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ, 1/4 ಚಮಚಕ್ಕಿಂತ ಸ್ವಲ್ಪನೇ ಕಮ್ಮಿ ಉಪ್ಪು, ಹಾಗೆಯೇ 1/4 ಚಮಚದಷ್ಟು ಬ್ಯಾಡಗಿ ಮೆಣಸಿನ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು, 1/4 ಕಪ್ಗಿಂತ ಸ್ವಲ್ಪ ಕಮ್ಮಿ ಅಂದರೆ 1/4 ಕಪ್ಪಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ನಾನು ತೋರಿಸುವಂತಹ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ತಿಕ್ ಒಂದು ಪೇಸ್ಟ್ ಇರಬೇಕು. ಈ ಥರ ಆದಮೇಲೆ ಇಲ್ಲಿ ನಾನು ಒಂದು 4 ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಮೊಟ್ಟೆಗಳನ್ನು ತುಂಬ ಸುಲಭವಾಗಿ ಬೇಯಿಸುವಂತಹ ವಿಧಾನನ ಕೂಡ ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಪೇಜಲ್ಲಿ ಹಾಗೆಯೇ ನನ್ನ ಚಾನಲಲ್ಲಿ ನೀವು ನೋಡಬಹುದು. ಇವಾಗ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ನಾವು ಬೇಯಿಸಿರುವಂತಹ ಮೊಟ್ಟೆ ಏನಿದೆ ಆ ಹಿಟ್ಟಲ್ಲಿ ಅದ್ದಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ನೀವು ಡೀಪ್ ಫ್ರೈ ಮಾಡ್ಕೊಳ್ಳದೆ ಈ ಥರ ಫ್ರೈ ಮಾಡಿಕೊಂಡ್ರೆ ಅದ್ರ ಮೇಲೆ ಜಾಸ್ತಿ ದೊಡ್ಡ ಲೇಯರ್ ಕೂಡ ಕ್ರಿಯೇಟ್ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ಒಂದು ಥಿನ್ ಲೇಯರ್ ಕ್ರಿಯೇಟ್ ಆಗಬೇಕು. ಅದಕ್ಕೋಸ್ಕರ ನಾನು ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಕೂಡ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಕಲರ್ ಕೂಡ ನೋಡ್ಬೋದು ನೀವು, ಅದ್ಭುತವಾಗಿ ಬಂದಿದೆ. ಯಾಕಂದರೆ ಮನೆಯಲ್ಲೇ ಮಾಡಿರುವಂತಹ ಬ್ಯಾಡಗಿ ಮೆಣಸಿನ ಪುಡಿಯಿಂದ ಇದನ್ನು ಮಾಡಿರುವಂಥದ್ದು. ಸೊ ಇವಾಗ ಎರಡೂ ಸೈಡ್ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ನೀವು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗುತ್ತೆ. ಒಳ್ಳೆ ಕೋಟಿಂಗ್ ಬಂದಿದೆ, ಹಾಗೆಯೇ ತಿನ್ನಾಗಿ ಕೋಟಿಂಗ್ ಬಂದಿದೆ. ಸೊ ಇವಾಗ ತಗೊಂಡಿರುವಂತಹ ಎಣ್ಣೆನ ಅದೇ ಪ್ಯಾನಲ್ಲಿ ಬಿಟ್ಟು ಇದಕ್ಕೆ 2 ಚೆನ್ನಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿಗಳನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಈರುಳ್ಳಿ ಆದರೆ 1 ಸಾಕಾಗುತ್ತೆ, ಇಲ್ಲ ಮೀಡಿಯಂ ಗಾತ್ರದಾದರೆ ಒಂದು 2 ಈರುಳ್ಳಿಗಳನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಹಾಗೆಯೇ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ಈರುಳ್ಳಿಗಳನ್ನು 3-4 ನಿಮಿಷ ನೀವು ರೋಸ್ಟ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬಾರ್ದು. ಅದರದ್ದು ಪರಿಮಳ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಹಾಗೆಯೇ ಈರುಳ್ಳಿ ಕೂಡ ಅದರದ್ದು ಸಿಹಿಯನ್ನು ಬಿಡುತ್ತೆ. ಅದಕ್ಕೋಸ್ಕರನೇ ಮೀಡಿಯಂ ಫ್ಲೇಮಲ್ಲಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಇವಾಗ ಮನೆಯಲ್ಲೇ ಮಾಡಿರುವಂತಹ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಅದರದ್ದು ರಾ ಸ್ಮೆಲ್ ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹೆಚ್ಕೊಂಡಿರುವಂತಹ ಒಂದು 2-3 ಹಸಿಮೆಣಸಿನಕಾಯಿಗಳನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಮತ್ತೆ ನಾನು ಒಂದು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ 1 ನಿಮಿಷ ಆದಮೇಲೆ ಅರ್ಧ ಟೊಮೆಟೊನ ಇಲ್ಲಿ ಉದ್ದಕ್ಕೆ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ನೀವು ಲಾಸ್ಟಿಗೆ ಬೇಕಾದರೂ ಹಾಕೋಬಹುದು. ನಾನು ಇಲ್ಲೇ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್ ಮಾತ್ರ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಇದಕ್ಕೆ ಹೆಚ್ಕೊಂಡಿರುವಂತಹ 1 ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ನೀವು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಹಾಗೆಯೇ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಡಿ, ಯಾಕಂದರೆ ಅದು ಕ್ರಿಸ್ಪಿ ಇದ್ದರೆ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಈ ಎಗ್ ಫ್ರೈಯಲ್ಲಿ. ಅದೆಲ್ಲಾದರೂ ತುಂಬ ಬಾಡ್ಬಿಟ್ರೆ ಅಂದರೆ ತುಂಬ ಬೆಂದು ಹೋಗಿಬಿಟ್ರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಸೊ ಒಂದು 30 ಸೆಕೆಂಡು ಮತ್ತೆ ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನೆಕ್ಸ್ಟು ನಾವು ಸ್ವಲ್ಪ ಪೌಡರ್ಗಳನ್ನು ಸೇರಿಸ್ಕೋಬೇಕಾಗುತ್ತೆ. ಮೊದಲಿಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಧನಿಯಾ ಪುಡಿ ಹಾಕೋತಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು. ನಾನು ಕೈಯಲ್ಲೇ ಹಾಕಿ ತೋರಿಸಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅದು ಏನು ತೊಂದರೆ ಆಗೋದಿಲ್ಲ. ಹಾಗೆಯೇ ಸ್ವಲ್ಪ ಕರಿ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಹಾಗೆಯೇ ಅಕ್ಕಿ ಹಿಟ್ಟು, ಇಲ್ಲಿ ಸ್ವಲ್ಪ ಆ ಗ್ರೇವಿಯಲ್ಲಿ ಥಿಕ್ನೆಸ್ ಬರಲಿ ಅಂತ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಮಸಾಲೆಗಳೆಲ್ಲ ತುಂಬ ಫ್ರೈ ಆಗಬಾರ್ದು ಅಂತ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಅದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಆ ಮಸಾಲೆಗಳೆಲ್ಲ 1 ನಿಮಿಷ ಬೇಯಕ್ಕೆ ಬಿಡಿ. ಬೆಂದ ಮೇಲೆ ಇದಕ್ಕೆ ಚಿಕನ್ ಬ್ರಾತ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಚಿಕನ್ ಬ್ರಾತ್ ಪೌಡರ್ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಹೇಳಿದರೆ ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಕಮ್ಮಿನೇ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳಿ. ಆ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಬೇಯಿಸ್ಕೊಂಡಿರುವಂತಹ ಮೊಟ್ಟೆ ಏನಿದೆ ಫ್ರೈ ಮಾಡ್ಕೊಂಡ್ರಿ ಆ ಮೊಟ್ಟೆನ ಇದಕ್ಕೆ ಹಾಕ್ಕೋಬೇಕು. ನೀವು ಇದನ್ನು 1/4 ಭಾಗ ಮಾಡಿ ಕೂಡ ಅದನ್ನು ಹಾಕೋಬಹುದು, ಬಟ್ ನಾನು ಅರ್ಧ ಭಾಗ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಸೂಪರ್ಬ್ ಆದಂತಹ ಹಾಗೆಯೇ ಸಿಂಪಲ್ ಆದಂತಹ ಎಗ್ ಫ್ರೈ ಇವಾಗ ರೆಡಿಯಾಗಿದೆ. ಈ ಎಗ್ ಮಸಾಲ ಕರಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ ಒಂದು 10 ನಿಮಿಷ. ಇವಾಗ ಒಂದು ಮಿಕ್ಸಿ ಜಾರಿಗೆ 2 ದೊಡ್ಡ ಟೊಮೆಟೊ, ಒಂದು 15 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆಯೇ 3 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು. ಕೊತ್ತಂಬರಿ ಸೊಪ್ಪು ನಾನು ಬೇರೆದಕ್ಕೆ ಸೇರಿಸಿರ್ತೀನಿ, ಅದಕ್ಕೋಸ್ಕರ ದಂಟನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ ಪುಡಿ. ಇದ್ರ ಜೊತೆಗೆ ಸ್ವಲ್ಪ ನಾವು ತಗೊಂಡಿದ್ವಲ್ಲ ಗಸಗಸೆ, ಅದನ್ನು ಹಾಕ್ಕೋಬೇಕು. ಇದೆಲ್ಲದನ್ನು ಹಾಕಿ ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು.
ಇವಾಗ ಒಂದು ಬಾಣಲೆಯಲ್ಲಿ ನೋಡಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು 1/4 ಚಮಚಕ್ಕಿಂತ ಕಮ್ಮಿನೇ ಅರಿಶಿನ ಮತ್ತು ಬ್ಯಾಡಗಿ ಮೆಣಸಿನ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ. ಆಮೇಲೆ ಇಲ್ಲಿ ಬೇಯಿಸಿರುವಂತಹ 4 ಮೊಟ್ಟೆಗಳನ್ನು ನಾನು ತಗೊಂಡಿದ್ದೀನಿ. ಈ 4 ಮೊಟ್ಟೆಗಳನ್ನು ಜಸ್ಟ್ ನೀವು ಮಾರ್ಕ್ ಮಾಡಿ ಚಾಕುವಲ್ಲಿ ಹಾಗೆಯೇ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಆ ಬಿಳಿ ಭಾಗ ಏನಿದೆ ಅದು ಸ್ವಲ್ಪ ಅದ್ರ ಮೇಲೆ ಬಬಲ್ಸ್ ಬರುತ್ತೆ. ಹಾಗೆಯೇ ತಿನ್ನೋದಕ್ಕೂ ಕೂಡ ಒಂಥರ ಕ್ರಿಸ್ಪಿ ಅಥವಾ ರಬ್ಬರ್ ಟೈಪ್ ಅಂತೀವಿ ನಾವು, ಆ ಥರ ಇರುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಎಗ್ ಮಸಾಲ ಕರಿಯಲ್ಲಿ. ಸೊ ಇದನ್ನು ನಾನು ಒಂದು 2-3 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆ ಮೊಟ್ಟೆನ ಮಾತ್ರ ಇವಾಗ ತೆಕ್ಕೊಳ್ತಾ ಇದ್ದೀನಿ ಆ ಎಣ್ಣೆಯಿಂದ. ಇವಾಗ ಚೆನ್ನಾಗಿ ಹೆಚ್ಚಿರುವಂತಹ ಒಂದು ದೊಡ್ಡ ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡೆ ನಾನು. ಹೀಗೇ ಇದನ್ನು ನೀವು ಒಂದು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ನೀರುಳ್ಳಿ ಚೆನ್ನಾಗಿ ಬಾಡಬೇಕು, ಅಲ್ಲಿ ತನಕ ನೀವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಈರುಳ್ಳಿ ಬಾಡಿದ ಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಲ್ಲ ಪೇಸ್ಟ್, ಆ ಪೇಸ್ಟನ್ನು ಹಾಕ್ಕೋಬೇಕು. ಈ ಪೇಸ್ಟನ್ನು ಹಾಕ್ಕೊಂಡ್ಮೇಲೆ ಅದ್ರದ್ದು ಕಲರ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನಾವು ಬ್ಯಾಡಗಿ ಮೆಣಸಿನ ಪುಡಿನ ಬಳಕೆ ಮಾಡಿದ್ದೀವಿ. ಅಕಸ್ಮಾತ್ ಎಲ್ಲಾದರೂ ಬ್ಯಾಡಗಿ ಮೆಣಸಿನ ಪುಡಿ ಕಮ್ಮಿ ರೇಟಿಗೆ ನಿಮಗೆ ಬೇಕು ಅಂತ ಹೇಳಿದರೆ ಅಂಗಡಿಯಲ್ಲಿ ಸಿಗೋಕ್ಕಿಂತ ಸ್ವಲ್ಪ ಕಮ್ಮಿ ರೇಟಲ್ಲೇ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ನನ್ನಿಂದ ನೀವು ತೊಗೋಬಹುದು. ಸೊ ಇವಾಗ ಈ ಮಸಾಲ ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಕುದಿ ಬರಬೇಕು ಅದರಲ್ಲಿ. ಆವಾಗ ಅದಕ್ಕೆ ನೀವು ಬೇಕಾದಷ್ಟು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನಾನಿಲ್ಲಿ ಮೆಣಸಿನ ಪುಡಿನ ಸೇರಿಸ್ಕೊಂಡೆ, ಹಾಗೆಯೇ ಅರಿಶಿನ ಸ್ವಲ್ಪ ಹಾಕ್ಕೊಂಡೆ. ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಅದರಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ, ಅಂದರೆ ಮೇಲೆ ಸ್ವಲ್ಪ ನಿಮಗೆ ಆ ಎಣ್ಣೆ ಸಪ್ರೇಟ್ ಆಗಿರೋದು ಗೊತ್ತಾಗಬೇಕು, ಅಂದರೆ ಮಸಾಲ ಬೇಯಬೇಕು. ಅಲ್ಲಿ ತನಕ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಸೊ ಇವಾಗ ಮಸಾಲ ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಇದಕ್ಕೆ ಅರ್ಧ ಲೋಟದಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಯಾಕಂದರೆ ಎಗ್ ಮಸಾಲ ಕರಿ ಮಾಡೋದಿಗೆ ಸ್ವಲ್ಪ ತಿಕ್ ಗ್ರೇವಿ ಇದ್ದರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರಾದರೆ ಸಾಂಬಾರು ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಇವಾಗ ಅದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾನು ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆಗಳನ್ನು ನೀವು ಅರ್ಧ ಕಾಲು ಭಾಗ ಮಾಡಿ ಕೂಡ ಸೇರಿಸ್ಕೋಬಹುದು. ಆದರೆ ಅದರದ್ದು ಆ ಯೆಲ್ಲೋ ಪಾರ್ಟ್ ಏನಿದೆ ಅದೆಲ್ಲ ಸಪ್ರೇಟಾಗಿ ಗ್ರೇವಿ ಜೊತೆ ಮಿಕ್ಸ್ ಆಗುತ್ತೆ ಅಂತ ನಾನು ಆ ಥರ ಮಾಡಿಲ್ಲ. ಸೊ ಕೊನೆಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಚೆನ್ನಾಗಿ ಕ್ರಷ್ ಮಾಡ್ಕೊಂಡು ಹಾಕಿದೆ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಇದನ್ನು ಮಿಸ್ ಮಾಡಲೇಬೇಡಿ, ಅದು ಕೂಡ ಕೊನೆಯಲ್ಲೇ ಇದಕ್ಕೆ ಹಾಕ್ಕೊಳ್ಳಿ. ಒಂದು ಸಲ ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಹಾಕಿದ ಮೇಲೆ ಆ ಮೊಟ್ಟೆ ಜೊತೆ ಆ ಮಸಾಲ ಚೆನ್ನಾಗಿ ಕಂಬೈನ್ ಆಗಬೇಕು ಅಂದರೆ ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಹೊತ್ತು ನಾವು ಬಿಟ್ಟುಬಿಡಬೇಕಾಗುತ್ತೆ. ಈ ಥರ ಬಿಡೋದ್ರಿಂದ ಆ ಗ್ರೇವಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಇಳ್ಕೊಳ್ಳುತ್ತೆ. ಯಾಕಂದರೆ ನಾವು ಕಟ್ಸ್ಗಳನ್ನು ಹಾಕ್ಕೊಂಡಿದ್ದೀವಿ, ಹಾಗೆಯೇ ಆ ಗ್ರೇವಿ ಕೂಡ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಆಯಿಲ್ ಕಂಪ್ಲೀಟ್ ಸಪ್ರೇಟಾಗಿ ಒಂದು ಸೂಪರ್ಬ್ ಆದಂತಹ ಎಗ್ ಮಸಾಲ ಕರಿ ಇವಾಗ ರೆಡಿಯಾಗಿದೆ. ಚಪಾತಿ ಎಲ್ಲ ಇದ್ದರೆ ನಿಮಗೆ ತಿನ್ನೋದಕ್ಕಂತೂ ಅದ್ಭುತವಾದಂತಹ ಕಾಂಬಿನೇಷನ್. ಎಲ್ಲೋ ಕೂತ್ಕೊಂಡು ರೆಸ್ಟೋರೆಂಟಲ್ಲಿ ತಿಂತಾ ಇದ್ದೀವಿ ಅನ್ನೋವಂತಹ ಟೇಸ್ಟನ್ನು ಈ ಸಿಂಪಲ್ ಆದಂತಹ ಎಗ್ ಮಸಾಲ ಕರಿ ಕೊಡುತ್ತೆ. ಮೊದಲಿಗೆ ಇಲ್ಲಿ ಒಂದು 5 ಮೊಟ್ಟೆಗಳನ್ನು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹೇಗೆ ಬೇಗ ಬೇಯಿಸ್ಕೋಬಹುದು, ಗ್ಯಾಸ್ನ ಹೇಗೆ ಉಳಿಸ್ಬೋದು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಲಿಂಕಲ್ಲಿ ಕೊಡ್ತೀನಿ ನೋಡಿ. ಓಕೆ, ಇವಾಗ ಒಂದು ಜಾರಲ್ಲಿ ನಾನು ಒಂದು 3 ಟೊಮೆಟೊ ಹಾಗೆಯೇ ಒಂದು 4 ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಪೇಸ್ಟ್ ಇವಾಗ ರೆಡಿಯಾಗಿದೆ. ಓಕೆ, ಇದಾದಮೇಲೆ ಒಂದು 3 ಈರುಳ್ಳಿಗಳನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಆಮ್ಲೆಟಿಗೆಲ್ಲ ಮಾಡ್ತಿರಲ್ಲ ಆ ಥರ ಸಣ್ಣದಾಗಿ ಹೆಚ್ಕೋಬೇಕು. ಓಕೆ, ಇದನ್ನು ರೆಡಿ ಮಾಡಿಟ್ಕೊಂಡಾದ್ಮೇಲೆ ಇವಾಗ ನೋಡಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು 6-7 ಬ್ಯಾಡಗಿ ಚಿಲ್ಲಿಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1-1.25 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಜಾಸ್ತಿ ಕಮ್ಮಿ ಆದರೆ ಪರವಾಗಿಲ್ಲ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸೋಂಫನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಇಲ್ಲಿ ಗಸಗಸೆ ಜೊತೆ ಒಂದು 4 ಲವಂಗಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ನಾನು ಚಕ್ಕೆನ ಇಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ಇವಾಗ ಫ್ಲೇಮ್ ಅಂದರೆ ಬೆಂಕಿನ ತುಂಬ ಕಮ್ಮಿ ಇಟ್ಕೊಂಡು, ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ಯಾವ ಕಾರಣಕ್ಕೂ ನೀವು ಬೆಂಕಿನ ಜಾಸ್ತಿ ಇಡಕ್ಕೆ ಹೋಗಬೇಡಿ, ಫ್ಲೇಮ್ ಜಾಸ್ತಿ ಆಗಬಾರ್ದು. ಆದರೆ ಇದು ಮೇಲೆ ಮಾತ್ರ ಕಪ್ಪಾಗುತ್ತೆ, ನಿಮಗೆ ಆ ಮಸಾಲ ಚೆನ್ನಾಗಿ ಪರಿಮಳ ಬರೋದಿಲ್ಲ. ಹಾಗೆಯೇ ನೀವು ಸ್ಟೋರ್ ಮಾಡಿದರೆ ಬೇಗ ಕೆಟ್ಟೋಗುತ್ತೆ. ಅದೂ ಅಲ್ಲದೆ ಬೇಗ ಪೌಡರ್ ಕೂಡ ಆಗೋದಿಲ್ಲ. ನೀವು ಫ್ರೈ ಮಾಡೋದ್ರಿಂದ ಬೇಗ ಪೌಡರ್ ಆಗುತ್ತೆ. ನೀವು ಎಷ್ಟು ತಿಂಗಳು ಬೇಕಾದರೂ ಇದನ್ನು ಸ್ಟೋರ್ ಮಾಡಿಡ್ಬೋದು. ಫ್ರಿಜ್ಜಲ್ಲಾದರೆ ವರ್ಷಾನುಗಟ್ಟಲೆ ಇಡ್ಬೋದು. ಹೊರಗಡೆ ಇಟ್ಟರೆ ನೀವು 6 ತಿಂಗಳಾದರೂ ಇದನ್ನು ಸ್ಟೋರ್ ಮಾಡ್ಬೋದು, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರೋದಿಲ್ಲ.
ಓಕೆ, ಇವಾಗ ನೋಡಿ ನಾನು ಈ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಹುರ್ಕೊಂಡೆ. ಎಲ್ಲ ಒಳ್ಳೆ ಪರಿಮಳ ಬಂದ ಮೇಲೆ ನೋಡಿ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೌಡರ್ ರೆಡಿಯಾಗಿದೆ. ಸೊ ಪೌಡರ್ ರೆಡಿ ಆದಮೇಲೆ ಇವಾಗ ಒಂದು ಬಾಣಲೆಯಲ್ಲಿ ನಾನು ಒಂದು 3ರಿಂದ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವೋ ಆ ಈರುಳ್ಳಿನ ಸೇರಿಸ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲೇ ಮಾಡಿ, ಪರವಾಗಿಲ್ಲ. ಹೈ ಫ್ಲೇಮಲ್ಲೇ ನೀವು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕಪ್ಪಾಗಬೇಕು. ಸ್ವಲ್ಪ ಕಪ್ಪಾದರೆ ಪರವಾಗಿಲ್ಲ, ಕಪ್ಪಾಗಬೇಕು. ಅದಕ್ಕೆ ಸ್ವಲ್ಪ ಇಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ಕೋಬೇಕು. ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಅಕಸ್ಮಾತ್ ಚಿಕನ್ ಎಲ್ಲಾದರೂ ಮಾಡೋದಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಮೊಟ್ಟೆ ಮಸಾಲ ಆಗಿರೋದ್ರಿಂದ ನೀವು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಇವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ನಾನಿಲ್ಲಿ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 ಚಮಚದಷ್ಟು ಇಲ್ಲಿ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಸೋಯಾ ಸಾಸ್ ಇಲ್ಲ ಅಂದರೆ ನೀವು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಸೋಯಾ ಸಾಸ್ ಹಾಕ್ಕೊಳ್ಳೋದಕ್ಕೆ ಫ್ಲೇಮ್ನ ಪೂರ್ತಿಯಾಗಿ ಕಮ್ಮಿ ಮಾಡ್ಕೊಂಡಿರ್ಬೇಕು ನೀವು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಏನು ಆ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಡ್ರೈ ಆಗೋ ತನಕ ನೀವು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮಸಾಲ ಡ್ರೈ ಆಗಿ ಆ ಆಯಿಲ್ ಅಂದರೆ ಎಣ್ಣೆ ಬಿಡಬೇಕದು ಅಲ್ಲಿ ತನಕ ಮಾಡಿಕೊಂಡು ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾವು ಏನು ಪೆಪ್ಪರ್ ಪೌಡರ್ ಮಾಡಿಟ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ, ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಬೋದು. ಇದು ಮೊದಲೇ ಹೇಳಿದ ಥರ ಮೊಟ್ಟೆ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿನೇ ಇರಲಿ. ಇದಕ್ಕೆ ಇವಾಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಇವಾಗ ಇನ್ನೊಂದು ಸೈಡಲ್ಲಿ ನೋಡಿ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಗೆಯೇ ಒಂದು 1/4 ಚಮಚದಷ್ಟು ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮನ್ನು ಯಾವ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ, ಕಮ್ಮಿನೇ ಇರಬೇಕು. ಇವಾಗ ಬೆಂದಿರೋ ಮೊಟ್ಟೆನ ಹಾಫ್ ಕಟ್ ಮಾಡಿ ಎರಡೂ ಸೈಡ್ ನಾವು ಚೆನ್ನಾಗಿ ಅದನ್ನು ಈ ಪೌಡರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಿಂದ ನೀವು ಆ ಮೊಟ್ಟೆ ಆ ಮಸಾಲದಲ್ಲಿ ತಿನ್ನೋತ್ತಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಮಸಾಲ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಈ ಮೊಟ್ಟೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಸೇರಿಸ್ಕೊಂಡು ಇದು ಎರಡೂ ಸೈಡ್ ನೀವು ಚೆನ್ನಾಗಿ ಮಸಾಲ ಅದಕ್ಕೆ ಅಂಟೋ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಈ ಪೆಪ್ಪರ್ ಎಗ್ ರೆಡಿಯಾಗುತ್ತೆ. ಎಷ್ಟು ಡೆಲಿಷಿಯಸ್ ಆಗಿರುತ್ತಂದರೆ ನಿಮಗೆ ಆ ಚಪಾತಿಗಾಗಲಿ ಅಥವಾ ಅನ್ನಕ್ಕಾಗಲಿ ಯಾವುದಕ್ಕಾದರೂ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ.